ಕೇರಳದಲ್ಲಿ ಏನು ಮಾಡಿದ್ದಾರೆ, ತಮಿಳಿನಲ್ಲಿ ಏನು ಮಾಡಿದ್ದಾರೆ, ಆ ವಿವರಗಳನ್ನು ನಾನು ತಗೋಬೇಕು ಅನ್ನೋದರ ಎಲ್ಲ ಡೀಟೇಲ್ಸನ್ನು ತಗೊಂಡು ಎಲ್ಲದರ ಆಧಾರದ ಮೇಲೆ ಲೀಗಲಿ ಏನು ಸಮಸ್ಯೆ ಮಾಡಿಕೊಳ್ಳದೇ ಇರುವ ರೀತಿಯಲ್ಲಿ ಇಂಥದ್ದೊಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಯಾವುದೇ ಖಾಸಗಿ ಸಂಘ ಸಂಘಟನೆ ಪರ್ಮಿಷನ್ ತಗೊಳ್ಳಿ ನೀವು ಅಂತ. ಇವು ಒಂದೊಂದು ಜಾಗನೂ ಹೇಳದ್ನಲ್ಲ, ಒಂದೊಂದು ಇಲಾಖೆ ಹಿಡಿತದಲ್ಲಿದ್ದಾವೆ. ಎಲ್ಲ ಇಲಾಖೆಗಳು ವರ್ಕೌಟ್ ಆಗಬೇಕೀಗ. ಫಾರ್ ಎಕ್ಸಾಂಪಲ್ ಪ್ರೈಮರಿ ಸ್ಕೂಲು, ಹೈಸ್ಕೂಲು, ಮಧು ಬಂಗಾರಪ್ಪನವರ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದಲ್ಲಿ ಬರ್ತವೆ. ಮುಜರಾಯಿ ಇಲಾಖೆಯ ದೇವಸ್ಥಾನಗಳ ಆವರಣ ರಾಮಲಿಂಗಾರೆಡ್ಡಿ ಅವರಿಗೆ ಬಂತು. ಹೀಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ತಮ್ಮ ತಮ್ಮ ಜಾಗದಲ್ಲಿ ಖಾಸಗಿ ಕಾರ್ಯಕ್ರಮಗಳಿಗೆ ಪರ್ಮಿಷನ್ನಿನ ಪ್ರಾಸೆಸ್ ಒಂದನ್ನು ಶುರು ಮಾಡ್ತಾರೆ. ಆಲ್ರೆಡಿ ಇರುವ ರೂಲೇ ಅದು. ಅನುಮತಿ ಇಲ್ಲದೆ ಪಥಸಂಚಲನ ಕವಾಯತುಗಳನ್ನು ಮಾಡಂಗಿಲ್ಲ. RSSನವ್ರಿಗೆ ಅಂತ ಹೇಳೋದಿಲ್ಲ. ಇದನ್ನ ಒಂದು ಕಡೆ ಸೇರ್ಕೊಳ್ಳೋದು, ಪ್ರತಿದಿನ ಪ್ರಾರ್ಥನೆ ಮಾಡಂಗಿಲ್ಲ. ಪ್ರತಿ ಕಾರ್ಯಕ್ರಮಕ್ಕೂ ನೀವು ಕಡ್ಡಾಯವಾಗಿ ಅನುಮತಿ ತಗೊಳ್ಳಿ. ನಿಯಮ ಮೀರಿದ್ರೆ ಜೈಲು ಮತ್ತು ಜೈಲು ಶಿಕ್ಷೆ ಮತ್ತು ದಂಡ ವಿಧಿಸುವಂಥ ಪ್ರಾವಿಷನನ್ನು ಕೊಡ್ತಾರೆ. ಮೊದಲನೇ ಸಲ ನಿಯಮ ಮೀರಿದರೆ 2 ವರ್ಷ ಜೈಲು, 50,000 ದಂಡ. ಎರಡನೇ ಸಲ ನಿಯಮ ಮೀರಿದರೆ 3 ವರ್ಷ ಜೈಲು, 1,00,000 ದಂಡ. ಆಮೇಲೂ ನಿಯಮಗಳನ್ನು ಮೀರಿದರೆ 1 ದಿನಕ್ಕೆ 5,000 ರೂಪಾಯಿ ದಂಡ ಹಾಕುವ ಈ ರೀತಿಯಾದಂಥ ಆಲೋಚನೆಗಳು ಸರ್ಕಾರದ ಮಟ್ಟದಲ್ಲಿ ಇದಾವಂತೆ. ಹಾಗೆ ಮಾಡುವ ಮೂಲಕ RSSನ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬಹುದಾ ಅನ್ನುವ ಪ್ರಯತ್ನ. ಈಗ ಪಥಸಂಚಲನ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೆ. ತಮಿಳುನಾಡಿನಲ್ಲೂ ಆಗಿದೆ, ಕೇರಳದಲ್ಲೂ ಆಗಿದೆ. ಸರ್ಕಾರ ಪರ್ಮಿಷನ್ ಕೊಡೋದಿಲ್ಲ ಅನ್ನೋತಪ್ಪ. ಅವ್ರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟು ಮೆರಿಟ್ಸನ್ನು ಕನ್ಸಿಡರ್ ಮಾಡಿ ಪರ್ಮಿಷನ್ ಕೊಡಿ ಇವರಿಗೆ, ಕೊಡಬೇಡಿ ಇವರಿಗೆ ಹೇಳ್ತಾರೆ. ಕರ್ನಾಟಕದಲ್ಲೂ ಇನ್ನು ಮುಂದೆ ಅದು ನೋಡೋದಕ್ಕೆ ಸಿಗುತ್ತೆ ಅಂತ ಅನಿಸುತ್ತೆ. ಪೂರ್ವಾನುಮತಿ ಇಲ್ಲದೆ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಬೇಡಿ ಅಂತ. ಇದು ಏನಾಗುತ್ತೆ? ಪೂರ್ವಾನುಮತಿ ಇಲ್ಲದೆ ಕಾರ್ಯಕ್ರಮಗಳನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಸರ್ಕಾರಿ ಶಾಲೆ, ಕಾಲೇಜು, ನಾನು ಜಾಗಗಳು ಹೇಳಿದ್ನಲ್ಲ, ಅಲ್ಲಿ ಏನೇ ಕಾರ್ಯಕ್ರಮ ಮಾಡಬೇಕು ಅನ್ನೋರು ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕೋದು ಕಡ್ಡಾಯ ಮಾಡ್ತಾರೆ, ಕಂಪಲ್ಸರಿ ಮಾಡ್ತಾರೆ. ಅರ್ಜಿ ಹಾಕೋದಪ್ಪ ಯಾರಿಗೆ ಬೇಕೋ ಅವ್ರಿಗೆ ಕೊಡ್ತಾರೆ ರೀ ಪರ್ಮಿಷನ್ನು. RSSನವ್ರು ಅರ್ಜಿ ಕನ್ಸಿಡರ್ ಮಾಡ್ತಿದ್ದೀವಿ, ಇರಿ ನೋಡೋಣ ಅಂಥೇಳಿ ಇಟ್ಕೋತಾರೆ. ಹಿಂಗಾಗ್ತಾ ಹೋಗುತ್ತಿದ್ದು. ಸೂಕ್ಷ್ಮ ಸ್ಥಳಗಳಲ್ಲಿ, ಸೂಕ್ಷ್ಮ ಪ್ರದೇಶಗಳಲ್ಲಿ ಪಥಸಂಚಲನ ಮಾಡಬಾರ್ದು ಅನ್ನುವ ನಿಯಮವನ್ನೇನೋ ತರ್ತಾರಂತೆ. ಒಟ್ಟಾರೆಯಾಗಿ ಕ್ಯಾಬಿನೆಟ್ಟು ಇಷ್ಟೆಲ್ಲ ನಿರ್ಧಾರಗಳನ್ನು ಇವತ್ತು ತಗೊಂಡು ಅಂತಿಮವಾಗಿ ನಿಯಮ ರೂಪಿತ ಆಗಬೇಕು.